ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ನಮ್ಮ ಜೊತೆಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುತ್ತಿಗೆದಾರರಾದಂತಹ ದಾಸಪ್ಪ ಅವರು. ಸರ್ ನಮಸ್ತೆ. ಈಗ ಒಂದು ವಿಚಾರ ಇಲ್ಲಿ ಗಮನಿಸಬೇಕು ಅಂತಂದ್ರೆ ಓಪನ್ ಆಗಿ ಒಂದು ಧಮಕಿಯನ್ನ ಹಾಕಿರುವಂತದ್ದು ಈಗ ಎಲ್ಲೆಡೆ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಕೆಲಸ ಆಗಿದೆ, ಪೇಮೆಂಟ್ ಆದ್ರೆ ಸರಿ ಇರಲ್ಲ, ಒಂದು ಗತಿ ಕಾಣಿಸ್ತೀನಿ ಅನ್ನುವಂಥದ್ದು. ಅಂದ್ರೆ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಯಾವ ರೀತಿಯಾಗಿ, ಯಾವ ಕಾರಣಕ್ಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ? ಮೇಡಮ್, ನಾನು NH ದಾಸಪ್ಪ ಅಂತೇಳಿ ಕ್ಲಾಸ್ ಫಸ್ಟ್ ಕಾಂಟ್ರಾಕ್ಟರ್ PWD ಚಿತ್ರದುರ್ಗ. ನನ್ಗೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ತೇಕ್ಲವಿಟ್ಟಿ ಕೊಳಾಳು ರಸ್ತೆ ಅಭಿವೃದ್ಧಿ ಕಿಲೋಮೀಟರ್ 2.7 to 3.7 ನಲ್ಲಿ ಒಂದು ಟೆಂಡರ್ ಆಗಿತ್ತು ಮೇಡಮ್. ರಸ್ತೆ ಟೆಂಡರ್ ಆಗಿದ್ರೆ ನಾನು 2/5/2025 ಅಗ್ರಿಮೆಂಟ್ ಆಯ್ತು ನನಗೆ ಚಿತ್ರದುರ್ಗ ವಿಭಾಗ ಕಚೇರಿಯಿಂದ, ಲೋಕೋಪಯೋಗಿ ಇಲಾಖೆ. ಹಲೋ, ಹೇಳಿ ಸರ್. ಹೊಳಲ್ಕೆರೆ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ನಂಬರ್ 4 ಹೊಳಲ್ಕೆರೆ ಉಪವಿಭಾಗದಿಂದ ನಾನು ಸ್ಥಳ ಹಸ್ತಾಂತರಿಸಲಿಕ್ಕೆ ಕೇಳಿದೆ. ಅವರು ಮೌಖಿಕವಾಗಿ ನೀಡ್ಲಿಲ್ಲ. MLA ಕಾಣಬೇಕು, MLA ಹೇಳ್ಬೇಕು ಅನ್ನೋ ಒಂದು ಉತ್ತರ ಬಂತು ನನಗೆ. MLA ಕಂಡ್ರೆ ಅವರು ನನ್ನ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ಅದಾದ ನಂತರ ಆಗ್ಲೇ ಕಾಮಗಾರಿ 2 ತಿಂಗಳು ಮೇಲಾಯ್ತು. 6 ತಿಂಗಳು ಕಾಲಾವಧಿ ಇತ್ತು ಅದನ್ನ ಮುಗಿಸ್ಲಿಕ್ಕೆ. ಇಲ್ಲಂದ್ರೆ ಗುತ್ತಿಗೆದಾರರ ಮೇಲೆ ಪೆನಾಲ್ಟಿ ಅಥವಾ ಏನಾದ್ರೂ ಆರೋಪ ಹೊರಿಸಬಹುದಾಗಿತ್ತು ಸರ್ಕಾರ. ಅದರಿಂದ ನಾನು AWಗೆ ಪತ್ರ ಬರೆದ್ರೆ ನನಗೆ 7/7/2025 ನನಗೆ ರಸ್ತೆ GPS ಫೋಟೋದೊಂದಿಗೆ ಸ್ಥಳ ಹಸ್ತಾಂತರಿಸಿದ್ರು. ಕಾಮಗಾರಿ ಸ್ಥಳ ಹಸ್ತಾಂತರಿಸಿದ ಮೇಲೆ ಕೇವಲ ಇನ್ನು 4 ತಿಂಗಳು ಉಳಿದಿತ್ತು ನನಗೆ. 4 ತಿಂಗಳಲ್ಲಿ ನಾನು ಕಾಮಗಾರಿ ರಸ್ತೆಯನ್ನು ನಿರ್ಮಾಣ ಮಾಡಿ ಹಸ್ತಾಂತರಿಸಬೇಕಾಗಿತ್ತು ಈ ಲೋಕೋಪಯೋಗಿ ಇಲಾಖೆಗೆ. ಸರ್, ಇಷ್ಟೆಲ್ಲ ಆಯ್ತು, ಬಟ್ ಯಾವ ಕಾರಣಕ್ಕೆ ಈ ರೀತಿಯಾಗಿ ನಡ್ಕೊಂಡ್ರು? ಏನಾದ್ರೂ ಕಮಿಷನ್ ಏನಾದ್ರೂ ಕೇಳುವಂತ ಕೆಲಸ ಆಗಿತ್ತಾ ಏನು ಅಂತ? ಹೌದು ಮೇಡಮ್, ಅದು ನಮ್ಗೆ ಯಾರು ಇಂಜಿನಿಯರ್ಗೆ ಹೇಳಿರ್ತಾರೆ ಮೇಡಮ್ ಕಲೆಕ್ಟ್ ಮಾಡ್ಲಿಕ್ಕೆ 10%. ಇಂಜಿನಿಯರು ನನ್ಗೆ AW ರವಿಕುಮಾರ್ ನೀವು ದುಡ್ಡು ಕೊಡ್ರಿ 10% MLAದು. ಅಷ್ಟೊತ್ತಿಗೆ ನಂದು WMM ತನಕ ಕೆಲಸ ಆಗಿತ್ತು ಮೇಡಮ್. 10%? 10, ಇವ್ರದೊಂದು 15% ಕೇಳಿದ್ರು. ಟೋಟಲ್ ಆಗಿ 15%? ಟೋಟಲ್ ಏನಿಲ್ಲ, ಇನ್ನು ಮುಂದೆ ಇದೆ ಅದ್ರದ್ದು. ಆದ್ರೆ 15% ಈಗ ಸದ್ಯ ತಂದು ಕೊಡಿ, ಈ ಕೆಲಸ ನಿಲ್ಸಿ, ಫಸ್ಟ್ ಕೆಲಸ ಮಾಡಬೇಡಿ, ಸುಮ್ಮನೆ ಬಿಡೋದಿಲ್ಲ, ಕಾಮಗಾರಿನ ನಡೆಸಬೇಡ್ರಿ, ನೀವು ಪ್ರಗತಿ ಮಾಡಬೇಡ್ರಿ. ಅದಕ್ಕೆ ನಾವು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಸರ್, ರೋಡ್ ಕಿತ್ತಿದ್ದೀವಿ, ಕೆಲಸ ಇದ್ರ ಮೇಲೆ ಓಡಾಡೋ ವಾಹನಗಳಾಗ್ಲಿ, ಪ್ರಯಾಣಿಕರಾಗ್ಲಿ, ಸಾರ್ವಜನಿಕರು ಹಳ್ಳಿಯವರಾಗ್ಲಿ ಬಿದ್ದು ಅಪಾಯ ಮಾಡ್ಕೊಂಡ್ರೆ ನಮ್ಮ ಮೇಲೆ ಬರುತ್ತೆ, ನಿಮ್ಮ ಮೇಲೆ ಬರುತ್ತೆ, ಬೇಡ ಸರ್ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿ ನಮ್ಗೆ ಅದೆಲ್ಲ ತಗೊಳ್ರಿ, ನಾನು ಇಲ್ಲಿ ನೌಕರಿ ಮಾಡ್ಬೇಕಂದ್ರೆ MLA ನನ್ನ ಮೇಲೆ ಆಶೀರ್ವಾದ ಇರಬೇಕು, MLA ನನ್ನ ಹತ್ರ ಚೆನ್ನಾಗಿರ್ಬೇಕಂದ್ರೆ ನಡ್ಕೋಬೇಕಂದ್ರೆ ನಾನು ಅವ್ರಿಗೆ ವಸೂಲಿ ಮಾಡಿಕೊಡ್ಬೇಕು. ಆದ್ರಿಂದ ನೀವು ಈಗ 44-50 ಲಕ್ಷ ಬಿಲ್ ಇದೆ, ನೀವು ಆ ಹಣ ತಂದು ಕೊಟ್ರೆ ನಾನು ಬಿಲ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ. ನಿಮ್ಮ ಮೇಲೆ ಏನ್ ಬೇಕಾದ್ರೆ ನಾನು ಬರೆದು ದಕ್ಷಿಣಬಲ್ಲೆ ಅಂತೇಳಿ ನನಗೆ ಹಾಕಿದ್ರು. ಅದಕ್ಕೋಸ್ಕರ ಚಂದ್ರಪ್ಪ ಶಾಸಕರು ಪೂಜೆಗೆ ಅಂತ ಹೇಳಿ 9ನೇ ತಿಂಗಳಲ್ಲಿ ಬಂದ್ರು ಮೇಡಮ್ ಅವರು. 8ನೇ ತಿಂಗಳಲ್ಲಿ ಈ ಬಗ್ಗೆ ಏನಾದ್ರು ನೀವು ಚಂದ್ರಪ್ಪ ವಿರುದ್ಧ ದೂರ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಮೇಡಮ್, MLA ಲಂಚ ಕೇಳ್ತಾ ಇದ್ದಾರೆ ಅಂತ? ಇಲ್ಲ ಮೇಡಮ್, ಈಗ ಅಧಿಕಾರಿಗಳಿಗೆ ಕೇಳಿರ್ತಾರೆ ಮೇಡಮ್, ಅವ್ರು ಕೇಳಿರೋದಿಲ್ವಲ್ಲ. ಅವ್ರದ್ದು ಮೌಖಿಕ ಆದೇಶ ಅವ್ರು ಇಂಜಿನಿಯರ್ಸ್ ಕರೆದು ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ AW ರವಿಕುಮಾರ್ ನನ್ನ ಹತ್ರ ಬೇಡಿಕೆ ಇಟ್ರು ಮೌಖಿಕವಾಗಿ. ರವಿಕುಮಾರ್ ಅವರು ಬೇಡಿಕೆ ಇಡ್ತಾರೆ ನಿಮ್ಮ ಹತ್ರ? ಹೌದು, AW ರವಿಕುಮಾರ್ ಅವರು ಬೇಡಿಕೆ ಇಟ್ಟಿರ್ತಾರೆ. ಹೌದು, ಮೊಬೈಲ್ ಹೊರಗಡೆ ಇಟ್ಟು ಬಂದು ಅವ್ರ ಹತ್ರ ಹೋಗಿ ಅವ್ರ ಕ್ವಾರ್ಟರ್ಸ್ನಾಗೆ ನಾವು ಮಾತಾಡ್ಬೇಕು. ಮಾತಾಡಿ ಅವ್ರದ್ದು ಒಪ್ಕೋಬೇಕು ನಾವು. ಇಲ್ಲ ಅಂದ್ರೆ ಇಷ್ಟು ತೊಂದರೆ ಕೊಟ್ಟು ನಮ್ಗೆ ಬಿಲ್ ಕೊಡದಂಗೆ ವಿನಾಕಾರಣಗಳಿಂದ ಇಲ್ಲೇವರೆಗೂ ಕೊಟ್ಟಿಲ್ಲ ಮೇಡಮ್. ಅದರಿಂದ ನಾನು ಜನವರಿ 20ಕ್ಕೆ ಎಲ್ಲಾ ಅಧಿಕಾರಿಗಳಿಗೂ ಪತ್ರ ಬರೆದೆ. ಮುಖ್ಯ ಇಂಜಿನಿಯರ್ಗೆ, ಅಧೀಕ್ಷಕ ಇಂಜಿನಿಯರ್ ಶಿವಮೊಗ್ಗ, ಮತ್ತೆ ಚಿತ್ರದುರ್ಗ ಕಾರ್ಯಪಾಲಕ ಅಭಿಯಂತರರು,
ಇವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗೇನು ಬಿಲ್ ಕೊಡ್ಲಿಲ್ಲ ಮೇಡಮ್. ಅದು ಪರಿಶಿಷ್ಟ ಜಾತಿಗೆ ಮೀಸಲು ಕಾಮಗಾರಿ. ನಾನು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಪರಿಶಿಷ್ಟ ಜಾತಿಗೆ ಸೇರಿದ ಗುತ್ತಿಗೆದಾರ, ಬಡ ಗುತ್ತಿಗೆದಾರ ನಾವೆಲ್ಲ. ಓಕೆ. ದೊಡ್ಡ ದೊಡ್ಡ ಕಂಪನಿಗಳು ಅವ್ರು ಏನ್ ಮಾಡ್ಕೊಳ್ತಾರೆ ನಮಗೆ ಗೊತ್ತಿಲ್ಲ. ನಾವು 10-15 ಲಕ್ಷ 1 ಕೋಟಿ ಕೆಲಸಕ್ಕೆ ತಂದು ಕೊಡ್ಬೇಕು ಇವ್ರಿಗೆ ಅಂದ್ರೆ ಕಾಮಗಾರಿನೂ ಮಾಡಿ ಇಷ್ಟು ತೊಂದರೆ ಮಾಡಿ ನನಗೆ ಬಿಲ್ ಕೊಡ್ಲಿಲ್ಲ ಮೇಡಮ್. ನಾನು ಬ್ಯಾಂಕಲ್ಲೆಲ್ಲ ಲೋನು ಸಾಲ ಹೊರಗಡೆ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಂತ ಸ್ಟೇಜ್ ಅಲ್ಲಿ ಇದೀವಿ ಮೇಡಮ್ ನಾವು. ಸರ್, ಈ ರೀತಿಯಾಗಿ ನಿಮ್ಗೆ ಈ ಹಿಂದೆನೂ ನಡೀತಾ ಬರ್ತಾ ಇತ್ತಾ ಅಥವಾ ಇದೇ ಮೊದಲ ಬಾರಿಗೆ ಹೇಗೆ? ಇದೇ ಮೊದಲು ಬಾರಿ ಮೇಡಮ್. ಕೆಲವು ಶಾಸಕರೆಲ್ಲ ಒಳ್ಳಿದ್ದಾರೆ ಮೇಡಮ್. ನಾವು ಶಾಸಕ ರಘುಮೂರ್ತಿ ಸಾಹೇಬ್ರ ಹತ್ರ ಕೆಲಸ ಮಾಡಿದೀವಿ ಚಳ್ಳಕೆರೆ, ಅವ್ರಿಗೂ ತೊಂದರೆ ಇಲ್ಲ. RV ದೇಶಪಾಂಡೆ ಸಾಹೇಬ್ರ ಹತ್ರ ಕೆಲಸ ಮಾಡಿದೀವಿ, ಅವ್ರಿಗೂ ತೊಂದರೆ ಇಲ್ಲ ಮೇಡಮ್. ನೆಹರು ಓಲೇಕರ್ ಹತ್ರ ಕೆಲಸ ಮಾಡಿದೀವಿ, ಅವ್ರಿಗೂ ತೊಂದರೆ ಇಲ್ಲ ಮೇಡಮ್. BC ಪಾಟೀಲ್ ಸಾಹೇಬ್ರು ಮೆಚ್ಚಬೇಕು, BC ಪಾಟೀಲ್ ಸಾಹೇಬ್ರ ಹತ್ರಗೂ ಕೆಲಸ ಮಾಡಿದೀವಿ, ಅವರಿಂದಲೂ ನಮಗೆ ತೊಂದರೆ ಇಲ್ಲ ಮೇಡಮ್. ಸಾಕಷ್ಟು ಶಾಸಕರ ಬಳಿ ನಾವು ಕೆಲಸ ಮಾಡಿದೀವಿ. ಪೂರ್ಣಿಮಾ ಮೇಡಮ್ ಅಂತ ಹಿರಿಯೂರಿನಲ್ಲಿ ಕೆಲಸ ಮಾಡಿದೀವಿ, ತೊಂದರೆ ಇಲ್ಲ. ಓಕೆ, ಈಗ ಯಾರಿಂದನೂ ತೊಂದರೆ ಆಗಿರಲಿಲ್ಲ, ಚಂದ್ರಪ್ಪನಿಂದ ಈ ರೀತಿಯಾಗಿ ತೊಂದರೆ ನಿಮ್ಗೆ? ಹೌದು ಮೇಡಮ್, ಚಂದ್ರಪ್ಪನಿಂದಲೇ ತೊಂದರೆ. ಚಂದ್ರಪ್ಪನವರ ಅವರ ಎತ್ತರಕ್ಕೆ, ಅಷ್ಟು ಎತ್ತರಕ್ಕೆ ಬೆಳೆದವರು. ನಾವು ಬಡ ಗುತ್ತಿಗೆದಾರರ ಮೇಲೆ ಕರುಣೆ ಇಡಬೇಕಾಗಿತ್ತು. ಅದು ನಾನು ಸ್ವಂತ ಜಾತಿಕ ಅವ್ರಿಗೆ. ಆದ್ರೆ ನಾನು ಒಬ್ಬ ಬಡವ, ಬಹಳ ಬಡತನದಲ್ಲಿ ಜೀವನ, ವಯಸ್ಸಾಗಿದೆ ನನಗೆ. ನನ್ನ ಮೇಲೆ ಅವರು ಬಾಣ ಪ್ರಯೋಗ ಮಾಡಿದ್ರಿ ಮೇಡಮ್. ಓಕೆ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ನಾ ಕಾವುಂಗ ನಾ ಕಾನೆ ಧುಂಗ ಅಂತ. ಬಟ್ ಇಲ್ಲಿ ಬಿಜೆಪಿ MLAಗಳು ಮಾಡ್ತಾ ಇರುವಂತದ್ದು, ಇಲ್ಲಿ ನಡ್ಕೊಳ್ತಾ ಇರುವಂತ ರೀತಿಯನ್ನ ನೋಡಿದ್ರೆ ಅಂದ್ರೆ ಈಗ ಮುಂದಿನ ಕ್ರಮಗಳು ಯಾವ ರೀತಿಯಾಗಿರುತ್ತೆ ನಿಮ್ದು ಅಂತ? ಮೇಡಮ್ ನಿಜ ಹೇಳ್ತೀನಿ ಮೇಡಮ್. ಚಂದ್ರಪ್ಪ ಶಾಸಕರು ನಮ್ಗೆ ಹಿಂಗ್ ಮಾಡಬಾರ್ದಾಗಿತ್ತು. ಬೇರೆ MLAs ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಮೇಡಮ್. ಬಟ್ ಆದ್ರೆ ನನ್ಗೆ ಇಲ್ಲಿ ಬೇಕಾದಷ್ಟು ಮೊನ್ನೆ ಶಾಸಕರು ರಘುಮೂರ್ ಸಾಹೇಬ್ರ ಹತ್ರ ಕೆಲಸ ಮಾಡಿದ್ದೀನಿ, ಯಾವ ಪಾಪ ನಮಗೆ ತೊಂದರೆ ಇಲ್ಲ ಮೇಡಮ್. ಇಲ್ಲಿ ನಮ್ಗೆ AEE ರವಿಕುಮಾರ್ರಿಂದ ನಮಗೆ ತೊಂದರೆ ಆಗಿದೆ ಮೇಡಮ್. AEE ರವಿಕುಮಾರ್ಗೆ ಅಲ್ಲಿ ಇದನ್ನ ಕೊಟ್ಟಿರೋದು ಚಂದ್ರಪ್ಪ ಅವರು. ಚಂದ್ರಪ್ಪ ಅವರು AEE ಅಲ್ಲಿ ಹೊಳಲ್ಕೆರೆ ತಾಲೂಕು AEE ಅವರೇ ಇವರಿಗೆ ಏಜೆಂಟ್ ಆಗಿ ವರ್ತನೆ ಮಾಡಿ ಈ ರೀತಿಯಾಗಿ ಅವ್ರ ಹತ್ರ ಏಳ್ಸಿ ವಸೂಲು ಮಾಡೋದು, ಅವ್ರ ಹತ್ರ ಪತ್ರ ತರ ಅನ್ನೋದು, ಅವ್ರ ಪರ್ಮಿಷನ್ ಕೊಡ್ಸು ಅನ್ನೋದು, ಅವರು ಕಾಣು ಅನ್ನೋದು. ಇಲ್ಲಾಂದ್ರೆ ನಾವು ಬರೆಯೋದೇ ಇಲ್ಲ, ಬಿಲ್ ಕೆಲಸ ಮಾಡಿಸೋದೇ ಇಲ್ಲ. ನೀನೊಬ್ಬನೇ ಅಲ್ಲ, ಬೇಕಾದಷ್ಟು ಜನ ಕಂಪನಿಗಳು ಬೇಕಾದಷ್ಟು ಜನ ಕೆಲಸ ಮಾಡ್ತಾರೆ. ನಿನ್ನಂತವ್ರು ಯಾರು ಕಂಡಿಲ್ಲ ನಾವು. ಅದೇನ್ ಮಾಡಿ ಕಳ್ತೀಯ ಮಾಡ್ಕ. ನೀನ್ ಲೋಕಾಯುಕ್ತಕ್ಕನ್ನ ಹೋಗು, ಪ್ರಶ್ನರ್ ತಕ್ಕನ್ನ ಹೋಗು, ಅದೇನ್ ಮಾಡ್ತೀಯ ಮಾಡ್ಕ. ನನ್ಗೆ ಬಲ ಇದೆ, ಶಾಸಕ ಬಲ ಇದೆ, ಈಗ ಅಧಿಕಾರಿಗಳ ಬಲನೂ ಇದೆ. ನನ್ನ ಡಿಪಾರ್ಟ್ಮೆಂಟ್ ನವ್ರು ಬಿಟ್ಕೊಡೋದಿಲ್ಲ. ಅದೇನ್ ಮಾಡ್ತೀಯ ಮಾಡು ಅಂತೇಳಿ ನನಗೆ ಬಿಲ್ ಕೊಟ್ಟಿಲ್ಲ ಮೇಡಮ್. ಈಗ ಒಂದು 8 ತಿಂಗಳಾಯ್ತು. ಓಕೆ ಸರ್, ಈಗ ಮುಂದಿನ ನಿಲುವೇನು? ಈಗ ಕಂಪ್ಲೇಂಟ್ ಆಗಿದೆ, ಹೇಳಿಕೆಯನ್ನ ಕೊಡ್ತಾ ಇದ್ದೀರಾ, ಈಗ ಮುಂದಿನ ಕ್ರಮ ಯಾವ ರೀತಿಯಾಗಿ ನಿಮ್ದು ಅಂತ ನಿಮ್ಮ ನಿಲುವು ಹೇಗೆ? ಲೋಕಾಯುಕ್ತ ಕೊಟ್ಟಿದ್ದೀನಿ ಮೇಡಮ್. ನನಗೆ ಬಿಲ್ ಕೊಡ್ಸಿದ್ರೆ ಲೋಕಾಯುಕ್ತ, ಗೌರವಾನ್ವಿತ ಲೋಕಾಯುಕ್ತ ಕೊಟ್ಟಿದ್ದೀನಿ ಮೇಡಮ್, ದಾಖಲೆ ಸಮೇತ. ಕೆಲವೊಂದು ಆ ಕಾಮಗಾರಿ ಬಗ್ಗೆ ದಾಖಲೆಗಳು ನಮ್ಮ ಬಳಿ ಇದಾವೆ. ಓಕೆ, ದಾಖಲೆಗಳು ನ್ಯಾಯ ನೀತಿ ಅನುಸರಿಸಿ ಲೋಕಾಯುಕ್ತವ್ರು ನಮ್ಗೆ ನ್ಯಾಯ ಕೊಡಿಸ್ತಾರೆ. ಮತ್ತೆ ಮಾಧ್ಯಮದವರು ನನಗೆ ನ್ಯಾಯ ಕೊಡಿಸ್ತಾರೆ. ಅದನ್ನ ನಂಬ್ಕೊಂಡಿದ್ದೀನಿ ಮೇಡಮ್. ನನಗೆ ಯಾವ ರಾಜಕಾರಣದ ಬೆಂಬಲ ಇಲ್ಲ, ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಮೇಡಮ್ ಇದರಲ್ಲಿ ವಿಷಯದಲ್ಲಿ. ಯಾಕಂದ್ರೆ ಎಲ್ಲ ಗುತ್ತಿಗೆದಾರರನ್ನು MLAಗಳ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರು ಯಾಕೆ ವಿರೋಧ ಆಗೋಣ ಅಂತ ಹೇಳಿ ಇವ್ರು ಯಾರು ನಮಗ್ ಬಂದು ಹೇಳೂ ಇಲ್ಲ, ಸಪೋರ್ಟು ಮಾಡಿಲ್ಲ. ಮೇಡಮ್ ಓಕೆ, ಈಗ ಮೀಸೆ ಹೊತ್ತು ಮೆರೆದವರೆಲ್ಲ ಮಣ್ಣಾಗಿದ್ದನ್ನ ನೋಡಿದೀವಿ. ಅದೇ ರೀತಿಯಾಗಿ ಇದಕ್ಕೆ ಕಾನೂನಿನ ಅಡಿಯಲ್ಲಿ ತಕ್ಕ ಪಾಠ ಸಿಕ್ಕೇ ಸಿಗುತ್ತೆ ಸರ್. ಇದೀಗ ಮುಂದಿನ ಕ್ರಮಗಳು ನಿಮ್ಮ ನಿಲುವೇನಿದೆ ಅದನ್ನ ಆರಂಭಗೊಳಿಸಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಪೂಜೆ ಮಾಡು ಅಲ್ಲ, ನಾನು ಟೈಮಿಗೆ ಸಾಗೋಯ್ತಲ್ಲ. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡು ಅಲ್ಲ, ನಾನು ಟೈಮಿಗೆ ಸಾಗೋಯ್ತಲ್ಲ. ತಂದಿರೋದು ಈ ಸರ್ಕಾರದಾಗ ದೊಡ್ಡ ಕಾಲು ಕೈ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ. ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ. ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನನ್ನ ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾನು ಹೇಳೋದು ಕೇಳು. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡು ಅಲ್ಲ, ನಾನು ಟೈಮಿಗೆ ಸಾಗೋಯ್ತಲ್ಲ. ನಾನು ನೋಡಿ ತಂದಿರೋದು. ದಾಸಪ್ಪ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ.
15% ಕಮಿಷನ್ ಕೇಳಿದ್ರಂತೆ. AEE ರವಿಕುಮಾರ್ ಥ್ರೋ ಇಂದ ಕೇಳಿಸಿದ್ದಾರೆ ಚಂದ್ರಪ್ಪ ಅಂತ.